ಅಲ್ಲಿ ಹೋಗ್ಬಾರ ಇವಾಗ ಸರ್ ನಾನು ಬರ್ತೀನಿ. ನಾನು ಸ್ಟೂಡೆಂಟ್ಸ್ನ ಇಲ್ಲ ಅಂತ ಹೇಳಲ್ಲ, ಬೇಡ ಅಂತ ಹೇಳಲ್ಲ. ಆಸಕ್ತಿ ಇಟ್ಕೊಂಡು ನಾನು ಕಲಿಬೇಕು ಅಂದ್ರೆ ಬಾಮರಿ ಅಂತ 12 ಜನದಿಂದ 15 ಜನ ಆಗ್ಬಿಟ್ರು ಅಲ್ಲಿ. ಇಲ್ಲಿ ಯಾರು ಬೇಕಾದ್ರೂ ಮಾಡ್ತಾರೆ. ದಿಸ್ ಇಸ್ ದ ಫನ್. ಇವ್ರಿಗೆ ಬರುತ್ತೆ, ಇವ್ರಿಗೆ ಬರಲ್ಲ, ಇವ್ರು ಕಲ್ತಿದ್ದಾರೆ, ಇವ್ರು ಕಲ್ತಿಲ್ಲ. ನನ್ನ ಟ್ರೈನಿಂಗ್ ಅಲ್ಲಿ ಯಾರು ಫೇಲ್ ಆಗಲ್ಲ, ಎಲ್ಲರೂ ಪಾಸ್ ಆಗ್ತಾರೆ. ಸೊ 15 ಜನ ಇದ್ದಾರೆ. ಇವ್ರಿಗೆಲ್ಲ ಒಂದೊಂದು ನಂಬರ್ ಕೊಟ್ಟಿರ್ತೀನಿ. ಈಗ ನಂಬರ್ 1 ಅಂತ ಜೋರಾಗಿ ಹೇಳಮ್ಮ ನೀನು. ಜೋರಾಗಿ ಹೇಳ್ಬೇಕು, ನೆನಪಿಟ್ಕೋಬೇಕು. ಎರಡು ಕೀಪ್ ಯರ್ ನಂಬರ್ ಹೇಳು, ಜೋರಾಗಿ ಹೇಳು. ಓಕೆ, ಗುಡ್. ಆಯ್ತಾ? ಆಯ್ತು. ಒಂದ್ ನಿಮಿಷ ಮೇಡಮ್. ಎದ್ದು ನಿಂತ್ಕೊಳ್ಳಿ. 1 ರಿಂದ 15 ಜನ ನಂಬರ್ ಇದೆ. ನಿಮಗೆ 1 ರಿಂದ 15ರಲ್ಲಿ ಫೇವರೇಟ್ ನಂಬರ್ ಯಾವ್ದು ಹೇಳಿ? 8 ಯಾರು? ಮುಂದೆ ಬಾಮ. ಈ ಹುಡುಗಿ ಈಗ ಪ್ರದರ್ಶನ ಮಾಡೋದು, ಸರಿನಾ? ಇದು ನಾನು ಸೆಲೆಕ್ಟ್ ಮಾಡಿಲ್ಲ, ಆಟೋಮ್ಯಾಟಿಕ್ ಸೆಲೆಕ್ಟ್ ಆಯ್ತು. ಚಪ್ಪಾಳೆ ತಟ್ಬಿಡಿ ಜೋರಾಗಿ ಹುಡುಗಿಗೆ. ನಿನ್ನ ಹೆಸರೇನಮ್ಮ? ಅನುಷಾ ಪೇರೆಂಟ್ಸ್ ಎಲ್ಲಿದ್ದೀರಾ? ಪೇರೆಂಟ್ಸ್ ಬಂದಿಲ್ವಾ? ಓ, ಬರ್ತಾ ಇದ್ದಾರಾ? ವೆರಿ ಗುಡ್. ಈಗ ಕೆಲಸ ಮಾಡಿ, ಅನುಷಾ ಹೇಳೋವರೆಗೂ ನೀವೆಲ್ಲ ಬಂದು ಇಲ್ಲಿ ಕೂತ್ಕೊಳ್ಳಿ. ಮುಂದೆ ಬಂದು ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ವೇದಿಕೆ ಮೇಲೆ ಕೂತ್ಕೊಳ್ಳಿ. ಹಾಗೆ ಅದೇ ನಂಬರ್ ಬೇಕು ನನಗೆ, ಸೇಮ್ ಸೀಕ್ವೆನ್ಸ್ ಬೇಕು. ಅನುಷಾ ಚೇರ್ ಕೊಡಿ, ಅನುಷಾಗೆ ಚೇರ್ ಕೊಡಿ. ಚೇರ್ ಅಲ್ಲಾಕಿ ಕೂತ್ಕೊಂಬರಿ. ಟೈಮಿಂಗ್ ಚೆಕ್ ಆಗತ್ತೆ. ಅಲ್ಲ, ಅದು ಸ್ಕ್ರೀನ್ ಕಾಣಲ್ಲ ಅವ್ರಿಗೆ, ಸ್ವಲ್ಪ ಆ ಕಡೆ ತಗೊಳ್ಳಿ. ಅನುಷಾ, ಏನ್ ಓದ್ತಾ ಇದೆಯಾ ನೀನು? ಸೆಕೆಂಡ್ PUC ಪಾಸ್ ಆಯ್ತಾ? ರಿಸಲ್ಟ್ ಬಂದ್ಬಿಡ್ತು. ವೆರಿ ಗುಡ್. ಎಷ್ಟು ಬಂತು? 93%. ಚಪ್ಪಾಳೆ ತಟ್ಟಿ ಹುಡುಗಿಗೆ. ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅನುಷಾ 93. ಅನುಷಾ, ಒಂದ್ ನಿಮಿಷ. ಇದಕ್ಕಿಂತ ಮುಂಚೆ ನಾನ್ ನಿನ್ಗೇನಾದ್ರೂ ಟ್ರೈನಿಂಗ್ ಕೊಟ್ಟಿದ್ದೀನಾ? ಏನಾದ್ರೂ ನಿಮ್ ಮನೆಗೆ ಬಂದು ಟ್ಯೂಷನ್ ಕೊಟ್ಟಿದ್ದೀನಾ? ಯಾಕಂದ್ರೆ ಯಾವ್ದಾದ್ರು ಸೀಕ್ರೆಟ್ ಆಗಿ ಮಾಡ್ಬಿಟ್ಟು ಪಬ್ಲಿಕ್ ಎಲ್ಲ ಮುಂದೆ ಎಲ್ಲರಿಗೂ ಯಾಮರ್ಸಕ್ಕೆ ಏನಾದ್ರು ಮಾಡಿದೀನಾ ಅಂತ. ಇಲ್ಲಿ ಕೂತಿರೋ 15 ಜನ ಸ್ಟೂಡೆಂಟ್ಸ್ ಯಾರಿಗೂ ನನ್ ಪರಿಚಯ ಇಲ್ಲ, ಇಲ್ಲಿ ಬಂದ್ಮೇಲೆ ಪರಿಚಯ ಆಗಿದ್ದು, ಸರಿನಾ? ಅನುಷಾ ಕರ್ಕೊಂಡೋದ್ರೆ 10 ನಿಮಿಷ ರೆಡಿ ಆಯ್ತು. ನಾನು ಸೆಲೆಕ್ಟ್ ಮಾಡಿದೆ ಅನುಷಾಗೆ. ಆ ಮೇಡಮ್ ಹೇಳಿದ್ರು 8 ಅಂತ. 8 ಅನುಷಾ ನಂಬರ್ ಇತ್ತು. ಈಗ ಅನುಷಾ ಕೂತ್ಕೋ, ಈಗ ಕಣ್ಮುಚ್ಕೋ. ಅನುಷಾ 25 ವರ್ಡ್ಸ್ ಹೇಳ್ಬೇಕು, ಒಂದು ಬಿಡ್ದೇನೆ. ಒಂದಾದ್ಮೇಲೆ ಒಂದು ಹೇಳ್ಬೇಕು. ಎಷ್ಟು ಸೆಕೆಂಡಲ್ಲಿ ಹೇಳುತ್ತೆ, ಎಷ್ಟು ಕರೆಕ್ಟ್ ಆಗಿ ಹೇಳುತ್ತೆ ನೋಡ್ಕೊಳ್ಳಿ. ಆ ಹುಡುಗಿ ಮಾಡಿದ್ ನೀವು ಇಷ್ಟಪಟ್ಕೊಂಡಿದ್ರೆ ಎದ್ ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕು. ಹುಡುಗಿಗೆ, ನನಗಲ್ಲ, ಆ ಹುಡುಗಿಗೆ. ಫಸ್ಟ್ ನನಗೆ ನೀವು ಪ್ರಾಮಿಸ್ ಮಾಡಿ, ನೀವು ಎದ್ ನಿಂತ್ಕೊಂಡು ಚಪ್ಪಾಳೆ ತಟ್ತೀರಂತ. ಪ್ರಾಮಿಸಾ? ಕೈ ಎತ್ತಿ ಹೇಳಿ. ಪ್ರಾಮಿಸ್. ಎಲೆಕ್ಷನ್ ಪ್ರಾಮಿಸ್ ಅಲ್ಲ, ನಿಜವಾದ ಪ್ರಾಮಿಸ್ ಹೇಳು. ವೆರಿ ಗುಡ್. ಅನುಷಾ ರೆಡಿನಾ? ಕಣ್ಮುಚ್ಚು. ಮೈಕ್ ಹತ್ರ. ಓಕೆ, ಯಾರು ಮಾತಾಡಬೇಡಿ ಮಧ್ಯ. ಆ ಹುಡುಗಿ ಟೈಮರು ಎಷ್ಟು ಸೆಕೆಂಡ್ ಅಲ್ಲಿ ಹೇಳುತ್ತೆ ಅದು ನಾವು ನೋಟ್ ಮಾಡ್ತಾ ಇದೀವಿ. ಅನುಷಾ ರೆಡಿನಾ? ಅನುಷಾ, ಸೌಂಡ್ ಬರ್ತಾ ಇಲ್ಲ. ಎಸ್ ಅಂತ ಹೇಳು. ಇಲ್ಲ, ಇನ್ಕ್ರೀಸ್ ಮಾಡಿ, ಸ್ವಲ್ಪ ವಾಲ್ಯೂಮ್ ಇನ್ಕ್ರೀಸ್ ಮಾಡಿ. ಮೈಕ್ ಹತ್ರಮ್ಮ, ಇನ್ನ ಹತ್ತಿರ. ಹೇಳಿ ಈಗ. 1 ಅಂತ ಹೇಳು. ಓಕೆ, ಅನುಷಾ ರೆಡಿನಾ? ಓಕೆ, ಸ್ಟಾರ್ಟ್. Shall I start, sir? Yes, start. Jungle. Yes. Marriage. Yes. Mango. Yes. Gold coin. Mango ಆದ್ಮೇಲೆ. Scissor. Yes. Gold coin. Yes. Throat. Yes. Doctor. Yes. Camel. Yes. Newspaper. Yes. Rajiv Gandhi. Yes. Aeroplane. Yes. Monkeys. Yes. Girl. Yes. Police. Yes. Torches. Yes. Explosion. Yes. Cloud. Yes. Garden. Yes. Diamond. Yes. Bag. Yes. Dream. Yes. Mother. Yes. Water. Yes. Breakfast. Yes. Cycling. ಅಮೇಜಿಂಗ್. ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕು. ಜೋರಾಗಬೇಕು ನನಗೆ. A big round of applause. ಥ್ಯಾಂಕ್ಸ್ ಹೇಳಿ ಎಲ್ಲರೂ. Thank you. ಅಲ್ಲ, ನಿಮ್ ಪೇರೆಂಟ್ಸ್ ಇಲ್ಲಿ ಇರಬಾರ್ದಾ? ಇದೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ತೋರಿಸ್ಕೊಂಡು ಹೋಗಿ. ಹೌ ಮೆನಿ ಬಾಯ್ಸ್ ಅಂಡ್ ಗರ್ಲ್ಸ್ ಅಲ್ಲಿ ಕೂತಿರೋ ಸ್ಟೂಡೆಂಟ್ಸ್, ಹೌ ಮೆನಿ ಆಫ್ ಯು ವಾಂಟ್ ಟು ಲರ್ನ್ ದಿಸ್? ಪುಟ್ ಯುವರ್ ಹ್ಯಾಂಡ್ ಅಪ್ ಅಂಡ್ ಸೇ ಐ. ನನಗೂ ಕಲಿಬೇಕು. ಪೇರೆಂಟ್ಸ್ ನೀವು ಕಲಿಬಹುದು. ಎನಿಬಡಿ ಕ್ಯಾನ್ ಲರ್ನ್. ಥ್ಯಾಂಕ್ ಯು. ಟೈಮಿಂಗ್ ಎಷ್ಟು ನೋಡಲ್ಲಿ? ಇಲ್ಲಿರೋ ವರ್ಡ್ಸ್ ಎಷ್ಟು ಗೊತ್ತಾ? 25 ವರ್ಡ್ಸ್. 25 ವರ್ಡ್ಸ್ ಅನ್ನ ಹೇಳಕ್ಕೆ ಟೈಮಿಂಗ್ ಎಷ್ಟು ತಗೊಂಡಿದೆ ಹುಡುಗಿ? ಇದು 30 seconds. ಕೇವಲ 30 ಸೆಕೆಂಡ್ಸ್. ಈ ಕೆಲಸ ಟ್ಯೂಷನ್ ಅಲ್ಲಿ ಮಾಡಬೇಕಾದ್ರೆ ಟ್ಯೂಷನ್ ಟೀಚರ್ಗೆ ನೀವು 6 ತಿಂಗಳು ಫೀಸ್ ಕೊಡಬೇಕಾಗುತ್ತೆ. ನನಗೆ ಬರೀ 10 ನಿಮಿಷ ಬೇಕಾಗಿತ್ತು. ಸೂಪರ್ ಪವರ್ ಮೆಮರಿ. ಯಾರು ಬೇಕಾದ್ರೂ ಕಲಿಬಹುದು. ಅನುಷಾ, ವೆಲ್ ಡನ್. ಮತ್ತೊಂದ್ಸರಿ ಹುಡುಗಿಗೆ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಇಲ್ಬಮ್ಮ ನೀನು. ನಂಬರ್ 8 ಅಲ್ಲೇ. ನಂಬರ್ 8 ಕೂಡ್ಸ್ಕೊಳ್ಳಿ ಆ ಹುಡುಗಿಗೆ. ಓಕೆ, ಈ ಕಡೆ ಮೇಡಮ್, ನೀವು ಮೊದಲಿಂದ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನೀವು ಕಾಯ್ಕೊಂಡಿದ್ರಿ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕೆ ಮುಂಚೆನೆ ಬಂದಿದ್ರಿ ನೀವು. ಈಗ ನೀವು 1 to 15 ಅಲ್ಲಿ ಒಂದು ನಂಬರ್ ಹೇಳಿ.
ಹತ್ರ ಆಯ್ತು ಮೇಡಮ್, 8 ಆಯ್ತು, 7 ಹತ್ರ ಆಯ್ತು, ಎಲ್ಲರಿಗೂ ಅವಕಾಶ ಸಿಗ್ಲಿ. ನಂಬರ್ 1 ಚಪ್ಪಾಳೆ ಜೋರಾಗಿ. ಓಕೆ, ನಿನ್ನ ಹೆಸರೇನಮ್ಮ? ಮಾನಸ. ನಿಮ್ ಪೇರೆಂಟ್ಸ್ ಇದಾರೆ ಇಲ್ಲಿ? ಮಾನಸ ಪೇರೆಂಟ್ಸ್ ಎಲ್ಲಿದ್ದಾರೆ? ಓಕೆ, ರೆಕಾರ್ಡ್ ಮಾಡಿ. ಕೂತ್ಕೊಮ್ಮ. ಒಂದ್ ಕಂಡೀಷನ್ ಎಲ್ಲರೂ ಕೇಳಿಸ್ಕೊಳ್ಳಿ. ಈ ಹುಡುಗಿ ಚೆನ್ನಾಗಿ ಕೆಲಸ ಮಾಡಿದ್ರೆ ನೀವೆಲ್ಲ ಎದ್ದಿನ್ಕೊಂಡು ಚಪ್ಪಾಳೆ ತಿರ್ತೀರ ತಾನೆ? ಈ ಮಾನಸ ಪೇರೆಂಟ್ಸ್ ಇದಾರೆ ನೋಡಿ ಮೇಡಮ್, ಮಾನಸ ತಾಯಿ ಮತ್ತೆ ತಂದೆ, ಈ ಹುಡುಗಿ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ, ಚೆನ್ನಾಗಿ ಮಾಡಿದ್ರೆ ಇಬ್ರು ವೇದಿಕೆ ಮೇಲೆ ಬಂದು ಹುಡುಗಿಗೆ ಅಪ್ರಿಷಿಯೇಟ್ ಮಾಡಬೇಕು, ಸೆಕೆಂಡ್ ಮಾಡಬೇಕು, ತಾಯಿ ತಪ್ಕೋಬೇಕು ವಿತ್ ಅ ಬಿಗ್ ಸ್ಮೈಲ್. ಮಾಡ್ತೀರಾ? ವೆರಿ ಗುಡ್. ಮಾನಸ, ಕೀಪ್ ಯುವರ್ ಐಸ್ ಕ್ಲೋಸ್ಡ್ ಅಂಡ್ ಕೀಪ್ ಯುವರ್ ಮೈಕ್ ಕ್ಲೋಸರ್. ಎಸ್, ಸ್ಟಾರ್ಟ್. Jungle, marriage, mango, scissors, gold coins, doctor, ಗೋಲ್ಡ್ ಕಾಯಿನ್ಸ್ ಆದ್ಮೇಲೆ throat, Yeah. doctor, camel, newspaper, Rajiv Gandhi, aeroplane, monkey, girl, police, torches, explosion, cloud, garden, diamond, bag, dream, mother, water, breakfast, cycling. ಅಮೇಜಿಂಗ್, ಬ್ರಿಲಿಯಂಟ್. ಎದ್ದು ನಿಂತ್ಕೊಂಡು ಚಪ್ಪಾಳೆ ಎಲ್ಲರೂ. ಎದ್ದು ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಓವೇಷನ್ ಫಾರ್ ದಿಸ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಓನ್ಲಿ 25 ಸೆಕೆಂಡ್ಸ್. 25 ವರ್ಡ್ಗೆ 25 ಸೆಕೆಂಡ್ಸ್. ಆ ತಂದೆ ತಾಯಿ ಬರ್ತಾನೆ ಇಲ್ಲ, ಓಡ್ ಬರ್ಬೇಕು. ನನ್ ಮಗಳಿರ್ತಾ ಇದ್ದೇನೆ, ಆಲ್ರೆಡಿ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೆ, ಕಣ್ಣೀರಾಗ್ತಾ ಇದ್ದೆ ನಾನು, ಅಷ್ಟೊಂದು ಸಂತೋಷ. ನೋಡಿ, ಮಾನಸ ಪೇರೆಂಟ್ಸ್ ಒಂದ್ಸತಿ ಜೋರಾಗಿ ಚಪ್ಪಾಳೆ ತಟ್ಟಿ. ಮೇಡಮ್ ಒಂದು ಬಿಗ್ ಜಾದೂ ಕಿ ಜಪಿ. ವೆರಿ ಗುಡ್, ಬ್ರಿಲಿಯಂಟ್. ಸರ್, ಶೇಕ್ ಹ್ಯಾಂಡ್ ವಿತ್ ಯೋರ್ ಡಾಟರ್. ಮಾನಸ, ಟೈಮಿಂಗ್ ನೋಡು. 25 seconds for 25 words. It's a brilliant performance. ಮತ್ತೊಂದ್ಸರಿ ಜೋರಾಗಿ ಚಪ್ಪಾಳೆ ಹುಡುಗಿಗೆ. ನನ್ನ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನೆನಪಿಟ್ಕೊಳ್ಳಿ, ಯಾರು ಫೇಲ್ ಆಗಲ್ಲ. ಯಾರು ಬ್ರಿಲಿಯಂಟು, ನನಗ್ ಬರುತ್ತೆ, ನನಗ್ ಬರಲ್ಲ, ಇವನ್ ಜಾಣ, ಇವನ್ ಪೆದ್ದ, ಎಲ್ಲರೂ ಕಲಿತಾರೆ. ಯಾರೋ 30 seconds ಅಲ್ಲಿ ಹೇಳ್ತಾರೆ, ಯಾರೋ 25 seconds ಅಲ್ಲಿ ಹೇಳ್ತಾರೆ, ಅವರು ಕೆಪಾಸಿಟಿ ಅದು. ಆದ್ರೆ ಎಲ್ಲರಿಗೂ ಬರುತ್ತೆ. ಮತ್ತೆ ಯಾಕೆ ನಿಮ್ಮ ಮಗು 1 ವರ್ಷ ಸ್ಕೂಲ್ಗೆ ಹೋಗಿ ಫೇಲ್ ಆಗತ್ತೆ? ನಾನು ಯಾವ ಫೀಸು ತಗೊಂಡಿಲ್ಲ ಈ ಹುಡುಗಿ ಹತ್ರ. 10 ನಿಮಿಷ, ಕೇವಲ 10 ನಿಮಿಷ ಕರ್ಕೊಂಡು ಹೋದೆ, ಟ್ರೈನಿಂಗ್ ಕೊಟ್ಟೆ, ತಗೊಂಡ್ಬಂದೆ, ರೆಡಿ ಹಾಕಿ. ಈ ಹುಡುಗಿ 25 ವರ್ಷ, 25, ಒಂದು ಮಿಸ್ಟೇಕ್ ಮಾಡಿಲ್ಲ. ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತೀರಾ, ಅಡ್ಮಿಷನ್ ಫೀಸ್ ಕೊಡ್ತೀರಾ, ಬಿಲ್ಡಿಂಗ್ ಫೀಸ್ ಕೊಡ್ತೀರಾ. ಮಗು ಫೇಲ್ ಆದ್ಮೇಲೆ ನಿಮ್ಮ ಮೇಲೇನೆ ಹೇಳುತ್ತೆ ಸ್ಕೂಲು, ನೀವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಮನೆಯಲ್ಲಿ ಓಡಿಸಿಲ್ಲ, ಟ್ಯೂಷನ್ ಹಾಕ್ಬೇಕಾಗಿತ್ತು, ಮಗು IQ ಲೆವೆಲ್ ಕಮ್ಮಿ ಇದೆ, ಮಗು ಜಾಣ ಇಲ್ಲ, ಇಂಟೆಲಿಜೆಂಟ್ ಇಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಈ ಔಷಧಿ ಕೊಡಿ. ಏನಿದು? ಮಗುನ ಅದನ್ನ ಪದಾರ್ಥನ ಅದು? ಯಾಕೆ ಆ ಥರ ಟ್ರೀಟ್ ಮಾಡ್ತೀರಾ ನೀವು? ಯಾರು ಗೊತ್ತೇ ಇಲ್ಲ ಈ ಹುಡುಗಿ ನನಗೆ. ಕಲಿತಾಳೋ, ಬೀಳ್ತಾರೋ, ಜಾಣ ಇದೆಯೋ, ಏನು ಗೊತ್ತಿಲ್ಲ. ಕರ್ಕೊಂಡೋದೆ ನಾನು, ರೆಡಿ ಆಗ್ಬಿಟ್ಲು. 25 seconds ಅಲ್ಲಿ 25 words ಹೇಳ್ಬಿಟ್ಲಲ್ಲ. ಯಾವತ್ತೂ ನೆನಪಿಟ್ಕೊಳ್ಳಿ ಪೇರೆಂಟ್ಸ್, ನಿಮಗೂ ಸೇರಿ ಹೇಳ್ತಾ ಇದ್ದೀನಿ ಸರ್, ಎಲ್ಲ ಪೇರೆಂಟ್ಸ್ ಬರ್ದಿಟ್ಕೊಳ್ಳಿ. ಇದು ಗೋಲ್ಡನ್ ರೂಲ್. ಇದನ್ನ ನೀವು ಯಾವ ಕಾರಣಕ್ಕೂ, ಈ ರೂಲ್ ಅನ್ನ ನೀವು ಯಾವ ಕಾರಣಕ್ಕೂ ಉಲ್ಲಂಘನೆ ಮಾಡಬಾರದು. ಯಾವ ಮಗುವಿಗೂ ಯಾವ ಮಗುವಿಗೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ಈ ಮಗು ಇಲ್ಲಿರೋ ಕೆಪಾಸಿಟಿ ಈ ಮಗುವಲ್ಲಿ ಇರಲ್ಲ, ಈ ಮಗುವಿರೋ ಕೆಪಾಸಿಟಿ ಈ ಮಗುವಲ್ಲಿ ಇರಲ್ಲ. ಅವ್ರ ಕೆಪಾಸಿಟಿ ತಕ್ಕಾಗಿ ಮಾತಾಡೋಣ. ಯಾರೋ ಡಾಕ್ಟರ್ ಆಗ್ತಾರೆ, ಯಾರು ಇಂಜಿನಿಯರ್ ಆಗ್ತಾರೆ, ಯಾರೋ ಸ್ಪೋರ್ಟ್ಸ್ ಅಲ್ಲಿ ಹೋಗ್ತಾರೆ, ಯಾರೋ ನಾಟಕ ಮಾಡಕ್ ಹೋಗ್ತಾರೆ, ಯಾರೋ ಆಕ್ಟರ್ ಆಗ್ತಾರೆ, ಯಾರೋ ಪಾಲಿಟಿಕ್ಸ್ ಅಲ್ಲಿ ಹೋಗ್ತಾರೆ, ಯಾರೋ ಇಂಜಿನಿಯರ್ ಆಗ್ತಾರೆ, ಯಾರೋ ಕಂಪ್ನಿ ನಡೆಸ್ತಾನೆ. ನೀವು ಸೇರ್ಬಿಟ್ಟು ಎಲ್ಲರೂ ನೀಟ್ ಬರಿಬೇಕು, ಎಲ್ಲರೂ ನೀಟ್ ಬರಿಬೇಕು, ಎಲ್ಲರೂ CET ಬರಿಬೇಕು, ಎಲ್ಲರೂ ರ್ಯಾಂಕ್ ಬರಬೇಕು. ಏನಿದು? ಬೇರೆ ಅವಕಾಶನೇ ಇಲ್ವಾ ಅವ್ರಿಗೆ? ನನ್ನಲ್ಲಿ ಯಾವುದು ಭೇದ ಭಾವ ಇಲ್ಲ ಮೇಡಮ್. ಕರ್ಕೊಂಡೋದೇ, ರೆಡಿ ಆಯ್ತು, ಮಗು ಬಂತು. ನಿಮ್ ಜೊತೆ ಮಾತಾಡ್ಬೇಕು ಸರ್ ನಾನು ಫಸ್ಟ್, ಆಮೇಲೆ ಮೇಡಮ್ ಹತ್ರ ಮಾತಾಡ್ತೀನಿ. ಮೈಕ್ ತಗೊಳ್ಳಿ. ಮಾನಸ ನಿಮ್ ಮುಂದೆ 25 ವರ್ಡ್ಸ್ ಅನ್ನ 25 ಸೆಕೆಂಡ್ ಅಲ್ಲಿ ಹೇಳ್ತು. ನಿಮ್ಗೆ ಏನನ್ಸ್ತಾ ಇದೆ ಸರ್? ವಾಟ್ ಈಸ್ ಯೋರ್ ಫೀಲಿಂಗ್? ನನ್ಗೆ ಹೇಳಿ, ಎಲ್ಲರಿಗೂ ಹೇಳ್ಬೇಕಿದು. ಇದು ಎಲ್ಲ ಪೇರೆಂಟ್ಸ್ ತಿಳ್ಕೋಬೇಕು. ಇಲ್ಲ, ಇದು ಹಲೋ, ನನಗೆ ಕಷ್ಟವಾಗಿತ್ತು ಅದು ನೋಡಿದಾಗ. ನೀವು ಯಾವಾಗ ಅದು 10-15 ಮಾಡ್ತಾ ಇದ್ರಿ, ನೀವು ಮಾಡ್ತೀರಿ, ಯಾಕಂದ್ರೆ ನಿಮ್ಗೆ ಇದೇ ಪ್ರಾಕ್ಟೀಸ್ ಇದೆ. ನೀವು ಹೇಳ್ದಂಗೆ ನೀರು ಕುಡ್ದಂಗೆ ಮಾಡ್ತೀರಾ. ಆದ್ರೆ ಚಿಕ್ಕ ಮಕ್ಕಳು ನನಗೆ ಕೊಟ್ಟರು, ನನಗೆ ಕಷ್ಟ. ನಾನು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ, ಯಾಕಂದ್ರೆ ಮೆಮೊರಿಗೂ ನನಗೂ ಸ್ವಲ್ಪ ದೂರ. ಇದರಲ್ಲಿ ಕ್ವಿಕ್ ಆಗಿ ಕಲ್ತಿದ್ದೀರಾ, ಆ ಟೆಕ್ನಿಕ್ ಚೆನ್ನಾಗಿದೆ.
ಬಟ್ ಅವಳು ಕಲ್ತಿದ್ದಾಳೆ. ಅವಳು ಕಲಿತಾಳೆ ನನಗೆ ಇತ್ತು, ಯಾಕಂದ್ರೆ ಅವಳಿಗೆ ಟ್ಯಾಲೆಂಟ್ ಇದೆ. ಬಟ್ ಓನ್ಲಿ ಸ್ಕಿಲ್ಸು, ಅದನ್ನ ಯಾವ ತರ ಟೆಕ್ನಿಕ್ ಅದನ್ನ ಹೇಳ್ಕೊಟ್ಟಿದ್ದೀರಾ, ಅವಳು ಕಲ್ತಿದ್ದಾಳೆ. ಥ್ಯಾಂಕ್ ಯು. ಬ್ರಿಲಿಯಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನೀವು ಮಾನಸ ಈ ತರ ಮಾಡ್ತಲ್ಲ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಇದ್ರ ಬಗ್ಗೆ? ಫಸ್ಟ್ ಏನಂದ್ರೆ ಅವಳು ಹೋಗಕ್ ಸ್ವಲ್ಪ ಹೆಸಿಟೇಟ್ ಮಾಡಿದ್ಲು, ಬಟ್ ನನಗೆ ಗೊತ್ತು ಅವಳಿಗೆ ಕ್ಯಾಲಿಬರ್ ಇದೆ ಅಂತ. ಬಟ್ ಐ ಹ್ಯಾಡ್ ಕಾನ್ಫಿಡೆನ್ಸ್ ಆನ್ ಯು ಬಿಕಾಸ್ ಯು ವಿಲ್ ಡೂ ಇಟ್. ಸೊ ಐ ಥಿಂಕ್ ಆದ್ರೆ ಮೇಡಮ್ ನಾನ್ ಮಾಡಿಲ್ಲ, ಅದು ನಿಮ್ ಹುಡುಗಿ ಮಾಡಿರೋದು. ಬಟ್ ಆದ್ರೆ ಅದು ಅದೇ ನಿಮ್ ಟೆಕ್ನಿಕ್ ಹೇಳ್ಕೊಡ್ತೀರಾ, ಅವಳು ಕಲಿತ್ಲು. ಬಟ್ ಐ ಥಿಂಕ್ ಶಿ ವಿಲ್ ಡೂ ಇಟ್. ಬಟ್ ಶಿ ಹ್ಯಾಸ್ ದ ಕೆಪಾಸಿಟಿ. ಶಿ ಹ್ಯಾಸ್. ನೋಡಿ, ನಾನು ಕರ್ಕೊಂಡೋಗಿ ಹೇಳ್ಕೊಟ್ರೆ ಪಬ್ಲಿಕ್ ಅಲ್ಲಿ ಬಂದು ಎಲ್ಲರ ಮುಂದೆ ಕಣ್ಮುಚ್ಕೊಂಡು ಒಂದು ಮಿಸ್ಟೇಕ್ ಇಲ್ದೇನೆ 25 ಸೆಕೆಂಡ್ಸ್ 25 ಸೆಕೆಂಡ್ಸ್ ಸರ್, ಅದು 25 ಮಿನಿಟ್ಸ್ ಅಲ್ಲ, ಅದು 25 ಸೆಕೆಂಡ್ಸ್ ಅಂದ್ರೆ ಅರ್ಧ ಮಿನಿಟ್ ಆಗಿಲ್ಲ. ಎಕ್ಸಾಮ್ ಅಲ್ಲಿ 180 ನಿಮಿಷ ಸಿಗುತ್ತೆ ನಿಮಗೆ. ಇಲ್ಲಿ ನಿಮಗೆ ಅರ್ಧ ನಿಮಿಷದಲ್ಲಿ ಈ ಹುಡುಗಿ 25 ವರ್ಡ್ಸ್ ಒಂದು ಮಿಸ್ಟೇಕ್ ಇಲ್ದೇನೆ ನಿಮ್ ಮುಂದೆ ಪ್ರದರ್ಶನ ಮಾಡಿ ತೋರಿಸಿದೆ. 10 ನಿಮಿಷ ಕೇವಲ ನನ್ನ ಟ್ರೈನಿಂಗು. ಎಷ್ಟು? 10 ದಿನ ಅಲ್ಲ, 10 ಅವರ್ ಅಲ್ಲ, 10 ವಾರ ಅಲ್ಲ, 10 ನಿಮಿಷ. 10 ನಿಮಿಷದಲ್ಲಿ ಒಂದು ಫಿಲಂ ಹಾಡು ಬರುತ್ತೆ, ಒಂದು ಅಡ್ವರ್ಟೈಸ್ಮೆಂಟ್ ಜೊತೆ ಒಂದು ಫಿಲಂ ಹಾಡು ನೋಡ್ಬೋದು 10 ನಿಮಿಷದಲ್ಲಿ. ಅಷ್ಟೇ ನಾನು ತಗೊಂಡಿರೋದು. ಅದು 10 ನಿಮಿಷದಲ್ಲಿ ಬರೀ ಒಂದು ಹುಡುಗಿ ಅಲ್ಲ, 10 ನಿಮಿಷದಲ್ಲಿ 15 ಜನ ಸ್ಟೂಡೆಂಟ್ಸ್ ರೆಡಿಯಾಗಿ ಬಂದಿರೋದು. ಯಾರಾದ್ರೂ ನಿಮ್ಮ ಮಗು ಮೇಲೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇವನು ಚೆನ್ನಾಗಿ ಓದಲ್ಲ, ಇವನು ಬ್ರಿಲಿಯಂಟ್ ಇಲ್ಲ, ಇವನಿಗೆ ಮೆಮರಿ ಪ್ರಾಬ್ಲಮ್ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ಮಹಾ ಸುಳ್ಳು. ಬರೆದಿಟ್ಕೊಳ್ಳಿ, ಮಹಾ ಸುಳ್ಳು. ಬರೆದಿಟ್ಕೊಳ್ಳಿ, ಮಹಾ ಸುಳ್ಳು. ಬರೆದಿಟ್ಕೊಳ್ಳಿ. ನಾನೇನು ಸೇಲ್ ಮಾಡ್ತಾ ಇಲ್ಲ ಸರ್, ನಾನೇನು ಚಾರ್ಜ್ ಮಾಡಿಲ್ಲ, ಮಾಡೋದು ಇಲ್ಲ. ನನ್ನ ಹತ್ರ ಬಂದು ಸೇರಿ ಅಂತಾನೂ ನಾನು ಹೇಳ್ತಾ ಇಲ್ಲ. ಆ ಸ್ಕೂಲ್ ಬೇಡ, ನಮ್ಮ ಸ್ಕೂಲ್ ಬನ್ನಿ ಅಂತಾನೂ ಹೇಳ್ತಾ ಇಲ್ಲ ನಾನು. ನನಗೆ ಏನು ಬೇಡ ಫೈನಾನ್ಷಿಯಲ್, ನಿಮ್ಗೆ ಏನು ನನಗೆ ಸಹಾಯ ಮಾಡಬೇಡಿ. ಭಗವಂತ ನನಗೆ ತುಂಬಾ ಚೆನ್ನಾಗಿ ಇಟ್ಟಿದ್ದೇನೆ. ಇಂಥ ಸ್ಟೂಡೆಂಟ್ಸ್ ಅನ್ನ ನಾನು 5 ಲಕ್ಷಕ್ಕಿಂತ ಜಾಸ್ತಿ ಟ್ರೈನಿಂಗ್ ಕೊಟ್ಟಿದ್ದೀನಿ. 25 ವರ್ಷ ಈ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು. ನನ್ನ ಹತ್ರ 4 ಸಬ್ಜೆಕ್ಟ್ ಫೇಲ್ ಆಗಿರೋರು ಬರ್ತಾರೆ. ಎಕ್ಸಾಮ್ 2 ತಿಂಗಳಿದೆ, TC ಕೊಡಕ್ ರೆಡಿ ಸ್ಕೂಲು. 4 ಸಬ್ಜೆಕ್ಟ್ ಫೇಲು, ಇವನ್ ಖಂಡಿತವಾಗ್ಲೂ ಪಾಸ್ ಆಗಲ್ಲ. ಅಂತ ಸ್ಟೂಡೆಂಟ್ ನ ರೆಡಿ ಮಾಡೋ ಜವಾಬ್ದಾರಿ ನಾನು ಸುಮಾರು 25 ವರ್ಷದಿಂದ ಹೊಂದ್ಕೊಂಡು 5 ಲಕ್ಷಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಟ್ರೈನಿಂಗ್ ಕೊಟ್ಟಿದ್ದೀನಿ. ನನ್ನ ಕ್ಲಾಸ್ ರೂಮ್ ಅಲ್ಲಿ ಯಾರು ಫೇಲ್ ಆಗಲ್ಲ. ಯಾರೋ ಡಿಸ್ಟಿಂಕ್ಷನ್ ತಗೋತಾರೆ, ಯಾರೋ ಹೈ ಫಸ್ಟ್ ಕ್ಲಾಸ್ ತಗೋತಾರೆ, ಅದು ಬೇರೆ ವಿಷಯ. ಇದೇ ರೀತಿ ಒಂದು ಪೇರೆಂಟ್ ಆಗಿರೋ ನಮ್ಮ ಮಹೇಶ್ ಅವರು ಬನ್ನಿ ಸರ್, ವೇದಿಕೆಯಲ್ಲಿ ಬರ್ರಿ. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಅಂತ ಇವ್ರಿಗೆ ಗೊತ್ತಾಯ್ತಂತೆ. ಇವ್ರ ಮಗು ನನ್ನ ಹತ್ರ ಬಂದು ಅಟೆಂಡ್ ಮಾಡ್ತು ಕಾರ್ಯಕ್ರಮ. ಯಾವಾಗ, ಎಷ್ಟು ವರ್ಷ ಆಯ್ತು ಎಲ್ಲ ಅವ್ರ ಬಾಯಿಂದಾನೆ ಕೇಳೋಣ. ಮನ್ಸ ಕೂತ್ಕೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸ್ನೇಹಿತರೆ. ನನ್ನ ಮಗಳು 2017 ನಾನು ಮೈಕ್ ಸ್ವಲ್ಪ ಈ ತರ ಇಟ್ಕೊ, ಮೈಕಿಂಗ್. 2017 ನಾನು ರಫಿ ಸರ್ ಕ್ಲಾಸ್ಗೆ ನಾನು ರೇಡಿಯೋದಲ್ಲಿ ಕೇಳಿ ಬಂದಿದ್ದು ಫಸ್ಟ್ ಟೈಮ್. ನನಗೆ ಗೊತ್ತಿಲ್ಲ ರೇಡಿಯೋದಲ್ಲಿ ಏನಿದೆ, ಏನ್ ಹೇಳ್ತಾರೆ ಅಂತ ನಾನು ಏನು ಗೊತ್ತಿರ್ಲಿಲ್ಲ. ನಾನು ನಮ್ಮ ಮನೆಯವರು ಹೇಳ್ಬಿಟ್ಟು ಈ ತರ ಏನೋ ಹೇಳ್ತಾ ಇದಾರೆ, ಮೆಮೊರಿ ಕ್ಲಾಸ್ ಬರುತ್ತೆ ಅಂತ ಏನು ಅಂತ ಹೇಳ್ತಾ ಇದಾರೆ, ಕೇಳೋಣ ಅಂತ ನಾನು ಸುಮ್ಮನೆ ನಾನು ವಾಸವಿ ಸ್ಕೂಲ್ ಹತ್ರ ಹೋಗಿದ್ದೆ ಅಷ್ಟೇ. ನಾನು ಅಲ್ಲಿ ಹೋದ್ಮೇಲೆ ಇವರು ಒಂದು ಸೆಷನ್ ನಡೆಸಿ ಎಲ್ಲ ಇದು ಮಾಡಿದ್ರು. ನನಗೂ ಏನೋ ಅಂತ ಅದು ಅಷ್ಟು ಗೊತ್ತಿರಲಿಲ್ಲ. ಇಮಿಡಿಯೇಟ್ ಆಗಿ ಅಲ್ಲೇ ರಿಜಿಸ್ಟರ್ ಮಾಡಿ ನನ್ನ ಮಗಳಿಗೆ ಒಂದು ಕ್ಲಾಸ್ಗೆ ಅಂತ ಹಾಕಿದೆ. ಅವಾಗ SSLC ಆಗಿತ್ತು. ಆಗ 75% ಅವಳದು ಮಾರ್ಕ್ಸು. ಆಮೇಲೆ ಅಲ್ಲಿ ಹಾಕಿದಾದ್ಮೇಲೆ 2 ವರ್ಷ ಆದ್ಮೇಲೆ ಸೆಕೆಂಡ್ ಇಯರ್ 93% ಅವಳದು ಇದರಲ್ಲಿ ಸೆಕೆಂಡ್ PUC ನಲ್ಲಿ. ಮತ್ತೆ ಆಮೇಲೆ ನಾನು 2022 ಅಲ್ಲಿ ಅವಳು BCom ಕಂಪ್ಲೀಟ್ ಮಾಡಿದ್ಲು. 6th ರ್ಯಾಂಕು ಬೆಂಗಳೂರು ಯೂನಿವರ್ಸಿಟಿಗೆ ಬಂದಿದ್ದಾಳೆ ಮೇಡಮ್. ಇದು ನಮ್ಮ ರಫಿ ಸರ್ ಅವರ ಒಂದು ಟ್ರೈನಿಂಗು. ಇದರಿಂದ ನಮ್ಗೆ ನಾನು ತುಂಬಾ ನನ್ನ ಮಗನಿಗೆ ಇವಾಗ ನಾನು ಕ್ಲಾಸ್ಗೆ ಹಾಕ್ಬೇಕು ಅಂದ್ರೆ ನೆಕ್ಸ್ಟ್ ನಾನು ತುಂಬಾ ಹುಡುಕ್ದೆ. ಅಲ್ಲಿ ಕ್ಲಾಸ್ ಕರೋನಾ ಆದ್ಮೇಲೆ ಮುಗಿಸ್ಬಿಟ್ಟಿದ್ದೇನೆ ಅಂತ ಹೇಳಿ ನಾನು ಕ್ಲಾಸ್ ಹತ್ರ ಹೋಗಿ ಇದು ಮಾಡಿದ್ರು, ಮುಗಿಸ್ಬಿಟ್ಟಿದ್ರು. ಸುಮಾರು ಸಲ ನಾನು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲೆಲ್ಲ ಹುಡುಕ್ದೆ, ನನಗೆಲ್ಲೂ ಸಿಕ್ಲಿಲ್ಲ. ಅಚಾನಕ್ಕಾಗಿ ನಿನ್ನೆ ನಾನು ಮೊಬೈಲ್ ನೋಡುವಾಗ ನನಗೆ ಪಬ್ಲಿಕ್ ಟಿವಿ ಇದು ಅಂತ ಹೇಳಿ ನನಗೆ ಏನೋ ಒಂದು ಇದು ಬಂತು. ಅದ್ರಲ್ಲಿ ಕೆರಡೆ ಸಣ್ಣದಾಗಿಲ್ಲ ಫೋನ್ ನಂಬರ್ ಹಾಕಿದ್ರು. ಫಸ್ಟ್ ನಂಬರ್ ಹಾಕಿದಕ್ಕೆ ಅದು ನಂಬರ್ ಚಾಲು ಇಲ್ಲ ಅಂತ ಹೇಳಿದ್ರು. 2ನೇ ನಂಬರ್ ಮಂಜುನಾಥ್ ಅಂತ ಮಂಜಪ್ಪ ಅಂತ ತಗೊಂಡ್ರು ನಂಬರು. ಇಲ್ಲಿ ನಡೀತಾ ಇದೆ, ಬನ್ನಿ ಸರ್ ನೋಡಿ ನೀವು ಸಿಗ್ತಾರೆ ಅಂತ ಹೇಳಿ ಹೇಳಿದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ನೋಡಿ, ಈ ತರ ಪೇರೆಂಟ್ಸ್ ನಮ್ಮ ಹತ್ರ ಬಂದು ತುಂಬಾ ಕಷ್ಟ ಸುಖ ಹೇಳ್ಕೊತಾರೆ ಮೊದಲು. ಆಮೇಲೆ ಹುಡುಗಿ ಈ ತರ ಇಂಪ್ರೂವ್ ಆದ್ಮೇಲೆ ಅವ್ರು ಹೇಳೋ ಮಾತೇ ನನಗೆ ತುಂಬಾ ಆನಂದ ತರುತ್ತೆ. ನನಗೊಂದು ಗುರಿ, ನನ್ನ ಜೀವನದ ಗುರಿ ಏನ್ ಗೊತ್ತಾ, ನನ್ನ ಟ್ರೈನಿಂಗ್ ಬಂದಿರೋ ಯಾವುದೇ ಒಂದು ವಿದ್ಯಾರ್ಥಿನಿ ಇರ್ಲಿ, ಯಾರು ವಿದ್ಯಾರ್ಥಿ ಇರ್ಲಿ, ಫೇಲ್ ಆಗಬಾರ್ದು. ಹಂಗಂದ್ರೆ ಅವರು ಎಲ್ಲಾದ್ರೂ ಪಾಸ್ ಆಗ್ತಾರಲ್ಲ, ಜೀವನದಲ್ಲಿ ಫೇಲ್ ಆಗಬಾರ್ದು. ಅದನ್ನ ಹೇಳ್ಕೊಡ್ಬೇಕು ನಾವು. ಇವರು ಬೇರೆ 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 ಟ್ಯಾಲೆಂಟ್ ತಗೊಂಡು ಬಂದಿರ್ತಾರೆ ಈ ಪ್ರಪಂಚಕ್ಕೆ. ಆ ಟ್ಯಾಲೆಂಟ್ ಅನ್ನ ಗುರ್ತಿಸಿ ಅದ್ರ ಮುಖಾಂತರ ನಾವು ಅವ್ರ ಜೊತೆ ನಡ್ಕೋಬೇಕು. ಅದೇ ನಮ್ಮ ಪೇರೆಂಟಿಂಗ್ ಸೀಕ್ರೆಟ್. ನೀವು ಡಿಸೈಡ್ ಮಾಡ್ಕೊಂಡು ಅವ್ನು ಹುಟ್ಟಾಗ್ಲೇನೆ ಇವನು ಇಂಜಿನಿಯರ್ ಆಗ್ಬೇಕು,
ಹುಟ್ಟಾಗ್ಲೇನೆ ಇವ್ರು ಡಾಕ್ಟರ್ ಆಗ್ಬೇಕು. ಈ ಆಸೆ ಆಕಾಂಕ್ಷೆ ನಡೆಯಲ್ಲ, ಈ ಜನರೇಷನ್ ಅಲ್ಲಿ ನಡೆಯಲ್ಲ. ಇವ್ರ ಟ್ಯಾಲೆಂಟ್ ಅನ್ನ ಟ್ಯಾಪ್ ಮಾಡಿ ಆಮೇಲೆ ಗೊತ್ತಾಗತ್ತೆ. ಸೊ ನಾವು ಇಬ್ರು ಪ್ರದರ್ಶನ ಮಾಡಿರೋದು ನೋಡಿದೀವಿ. ಒಂದು ಗಂಡು ಮಗುಗೆ ಅವಕಾಶ ಸಿಕ್ಕಿಲ್ಲ ಯಾರಿಗೂ. ಒಂದು ಗಂಡು ಮಗುಗೆ ಅವಕಾಶ ಕೊಡೋಣ, ಆಮೇಲೆ ಒಂದು ಹೆಣ್ಮಗುಗೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮ ಮುಗಿತಾ ಬರ್ತಾ ಇದೆ ಈಗ. ಸೊ 4 ಜನ ಎದ್ದು ನಿಂತ್ಕೊಳ್ಳಿ, ಗಂಡು ಮಕ್ಳೇ ಎದ್ದು ನಿಂತ್ಕೊಳ್ಳಿ. ಈಗ 1, 2, 3, 4 ನಮ್ಮ ಜೊತೆ ಗೆಸ್ಟ್ ಬಂದಿದ್ದಾರೆ ಮೋಸ್ಟ್ಲಿ. ಸರ್ ತಾವು ತಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ. ಡಾಕ್ಟರ್ ಬಸವರಾಜ್ ಅವರೇ, ಡಾಕ್ಟರ್ ಬಸವರಾಜ್ ಅವರು ಜನರಲ್ ಹೆಡ್ ಆಫ್ ಜನರಲ್ ಸರ್ವಿಸಸ್ ಮಾಹೆ ಬ್ಯಾಂಗ್ಳೂರ್. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಬಸವರಾಜ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ವೆಲ್ಕಮ್ ಮಾಡ್ಕೊಳ್ಳೋಣ. ಮಕ್ಕಳಿಗೋಸ್ಕರ ಅವರು ಗಿಫ್ಟ್ ಎಲ್ಲ ತಗೊಂಡ್ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ವೆಲ್ಕಮ್. We are running this memory training now, and the public has a choice to select anybody to give the demonstration. Now, we got 2 girls who got the chance. The boys are not with any chance. So I would like you to select anybody from 1 to 4 who you think should come and do this demo. And then, according to your choice, we will put that boy on the hot seat. 1 to 4, any number? 1 to 4, you can choose one number, sir. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಅಂತ. I represent the company called as Manipal Academy of Higher Education. It's called as Mahe, Bengaluru campus. Public TV ಕಡೆಯಿಂದ 2 ದಿವಸ ಎಜುಕೇಷನ್ ಫೇರ್ ನಡೀತಾ ಇದೆ. And it is really wonderful. I had just taken one round throughout the ground and the fair. ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. And this is going to be one of the best fairs which has happened in Bangalore city. And ಈ ತರದ್ದು ಫೇರ್ it should happen all over Karnataka. Everybody should benefit out of this. And a lot of parents ನೋಡಿದೆ, ಆಮೇಲೆ ಅವ್ರ ಮಕ್ಕಳು ನೋಡ್ತಾ ಇದ್ದೀನಿ, ಅವ್ರ ಗಾರ್ಡಿಯನ್ಸ್, ಎವ್ರಿಬಡಿ ಈಸ್ ಸೋ ಎಂಥೂಸಿಯಾಸ್ಟಿಕ್. ಎಲ್ಲ ಸ್ಟಾಲ್ಗಳು ಹೋಗ್ಬಿಟ್ಟು ದೇ ಆರ್ ಟೇಕಿಂಗ್ ಲಾಟ್ ಆಫ್ ಇನ್ಫಾರ್ಮೇಶನ್. ಐ ಥಿಂಕ್ ದಟ್ ಇಸ್ ಇಟ್ಸ್ ಕಾಲ್ಡ್ as window shopping. It's really wonderful from all the parents and the students who have come here. And ಇದು ಆಯೋಜನೆ ಮಾಡಿದ ಪಬ್ಲಿಕ್ ಟಿವಿ ಅವರಿಗೆ it is really good, and I congratulate them for doing this kind of affair. And we request, it's a sincere request from my side, that public TV should go across Karnataka, including places like Mangalore, Mysore, Belgaum, Hubballi. Ellaru, I think 112 institutions have come all over Karnataka. Ellaru, they are trying to market their, college and university. It's a wonderful experience, and wishing public TV and all the parents and guardians and students a wonderful shopping of education here. Thank you. Namaskara. Thank you, sir. So 1 to 4, one number. Yeah, now I have to select out of 4 of these boys. So I select number is 3. Number 3. Nina number 3. Okay, good. Thank you very much, sir. Thank you. Thank you. Dr. ಬಸವರಾಜ್ ಅವರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಬಿಡೋಣ. ಧನ್ಯವಾದಗಳು. ಇವ್ರು ಮಾಡಾದ್ಮೇಲೆ ಇವ್ರು ಮಾಡಬೇಕು, ಸೆಲೆಕ್ಟ್ ಮಾಡಿದ್ರು. ನಿನ್ನ ಹೆಸರು ಹೇಳಿ ಮರಿ. ಜಶ್ವಂತ್. ಜಶ್ವಂತ? Yes, sir. ಜಶ್ವಂತ್ ಪೇರೆಂಟ್ಸ್ ಇದಾರಾ ಇಲ್ಲಿ? ನೋ ಸರ್. ಬಂದಿಲ್ವಾ? ಬಂದಿಲ್ಲ. ಏನ್ ಓದ್ತಾ ಇದೆಯಾ ಮರಿ? ಸೆಕೆಂಡ್ ಇಯರ್ PUC ಕಂಪ್ಲೀಟ್ ಆಗಿದೆ. ಓಕೆ, ರೆಡಿ ಇದೆಯಾ? ಹಾ ಸರ್. ಹೇಳ್ತೀಯ 25 ಹಾ, minutes? sir. ಕೂತ್ಕೋ, ಮೈಕ್ ತಗೋಪ್ಪ ಮರಿ, ಕೂತ್ಕೋರಿ. ಜಶ್ವಂತ್ ಈ ಹುಡುಗ ಸೆಕೆಂಡ್ ಇಯರ್ PUC ಕಂಪ್ಲೀಟ್ ಮಾಡಿದ್ದಾನೆ. ನನ್ನ ಜೊತೆ 10 ನಿಮಿಷ ಟ್ರೈನಿಂಗ್ ಅಲ್ಲಿ ಬಂದಿದ್ದ ಈ ಹುಡುಗ. ಇವನು ನಿಮ್ಮ ಮುಂದೆ ಈಗ ಪ್ರದರ್ಶನ ಮಾಡಕ್ ಹೋಗ್ತಾ ಇದ್ದಾನೆ. ಓಕೆ, ಜಶ್ವಂತ್ ಮೈಕ್ ಹತ್ರ ಇರ್ಲಿ. ಓಕೆ, ರೆಡಿ ಇದ್ದೀರಾ? ಈ ಹುಡುಗ ಮಾಡಿದ್ದು ನೀವು ಮೆಚ್ಕೊಂಡ್ರೆ ಎದ್ದಿನ್ಕೊಂಡು ಚಪ್ಪಾಳೆ ತರಬೇಕು. ಮಾಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ಜಶ್ವಂತ್, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಜಂಗಲ್. ಎಸ್. ಜಂಗಲ್ ಮಂಕೀಸ್. ಇಲ್ಲ, ಜಂಗಲ್ ಮ್ಯಾರೇಜ್. ಜಂಗಲ್ ಮ್ಯಾರೇಜ್. ಎಸ್. ಮ್ಯಾರೇಜ್ ಮ್ಯಾಂಗೋಸ್. ಎಸ್. ಸಿಸರ್ಸ್. ಎಸ್. ಸಿಸರ್ಸ್. ಗೋಲ್ಡ್ ಕಾಯಿನ್ಸ್. ಎಸ್. ಡಾಕ್ಟರ್. ಥ್ರೋಟ್ ಆದ್ಮೇಲೆ ಡಾಕ್ಟರ್. ಥ್ರೋಟ್. Yes. ಡಾಕ್ಟರ್. ಎಸ್. ಡಾಕ್ಟರ್ ಕ್ಯಾಮಲ್. ಎಸ್. ನ್ಯೂಸ್ ಪೇಪರ್. ರಾಜೀವ್ ಗಾಂಧಿ. ಎಸ್. ಏರೋಪ್ಲೇನ್. ಎಸ್. ಮಂಕೀಸ್. ಗರ್ಲ್. ಎಸ್. ಪೊಲೀಸ್. ಎಸ್. ಎಕ್ಸ್ಪ್ಲೋಷನ್. ಟಾರ್ಚ್. ಟಾರ್ಚ್. ಎಕ್ಸ್ಪ್ಲೋಷನ್. ಎಸ್. ಕ್ಲೌಡ್ಸ್. ಎಸ್. ಗಾರ್ಡನ್. ಎಸ್. ಡೈಮಂಡ್. ಎಸ್. ಬ್ಯಾಗ್. Yes. ಡ್ರೀಮ್. ಎಸ್. ಡ್ರೀಮ್. ಮದರ್. ಡ್ರೀಮ್. ಮದರ್. Yes. ಬ್ರೇಕ್ಫಾಸ್ಟ್.
Water, breakfast. Water, breakfast, cycling. Very good. Big round of applause, ladies and gentlemen. Now I want the girls here. I want the girls here to be ready. I'll be selecting one of you. Nim tande tayi it would have been a very good experience for them. Okay. Anyway, please come and take your seat. Among the girls now, we'll take one more candidate before we move ahead. I want somebody who can come and do it by herself. So girls who want to come, everyone wants to come. That's the problem. Okay. The girl in the black in the first, take up your opportunity. Mike tago nin hesru helu. Nim parents idara ille? Okay. Madam, aur tandenu idara ille? Okay. Bani vedike hatra bani madam. Give me your name and your introduction, please. My name is Divya S. and I have completed second year PUC. Okay, Divya from second PUC, and then she is ready to perform here, and her mother is. Madam, recording ಮಾಡ್ಕೋಬಹುದು ಅಲ್ಲಿಂದಾನೆ recording ಮಾಡ್ಕೊಂಡು ತಂದಿಲ್ವಾ? Okay, ಸ್ವಲ್ಪ ಕೆಳಗೆ ಇಳ್ಕೊಳ್ಳಿ, ಅಲ್ಲಿ ಬೇರೆಯವರು ಕಾಣಲ್ಲ. Okay, Divya, ready? Keep your eyes closed. Keep the microphone closer. Okay, other girls, please keep looking forward. You can't look at the screen. Yes, Divya, your microphone should be closer. Divya, your time starts now. Jungle, marriage, mango, scissors, gold coin, throat, doctor, camel, newspaper, Rajiv Gandhi, aeroplane, monkeys, girl, police, torches, explosion, cloud, garden, diamonds, bag, dream, mother, water, breakfast, cycling. Amazing. This is brilliant performance. Look at the time, Divya. You are the fastest today. 21 seconds for 25 words. 10 minutes training for 15 students, and this is the speed of recalling. ಇಲ್ಲಿ ಈಗ ಬಂದು ನಿಂತಿರೋರಿಗೆ ನಾನು ಮತ್ತೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿರೋ ಸ್ಟೂಡೆಂಟ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಇವ್ರಿಗೆ 10 ನಿಮಿಷ ಟ್ರೈನಿಂಗ್ ಕೊಟ್ಟು ಕರ್ಕೊಂಡ್ಬಂದು ಕೂರಿಸಿರೋದು. 10 ನಿಮಿಷದಲ್ಲಿ 15 ಜನ ಟ್ರೈನಿಂಗ್ ನನ್ನ ಕಡೆ ತಗೊಂಡು ನನ್ನಿಂದ 10 ನಿಮಿಷದಲ್ಲಿ 15 ಜನ ಸ್ಟೂಡೆಂಟ್ಸ್ ಟ್ರೈನಿಂಗ್ ತಗೊಂಡ್ಬಂದು ಈ ಪ್ರದರ್ಶನ ಮಾಡ್ತಾ ಇರೋದು. ದಿವ್ಯಾ ಅವ್ರ ತಾಯಿ ಇದ್ದಾರೆ ನಮ್ಮ ಜೊತೆ. ಮೇಡಮ್, ನಿಮ್ಮ ಹುಡುಗಿ ಎಲ್ಲರಿಗಿಂತ ಫಾಸ್ಟೆಸ್ಟ್ ಈಗ 21 ಸೆಕೆಂಡ್ಸ್ ಅಲ್ಲಿ 25 ವರ್ಡ್ಸ್ ಒಂದು ಮಿಸ್ಟೇಕ್ ಇಲ್ದೇನೆ ಹೇಳ್ತು. Yes, sir. ಏನ್ ಅನ್ಸ್ತಾ ಇದೆ ನಿಮಗೆ? So, firstly, I want to announce she is a ninth state rank holder. 9th state rank for what? PU. PU ಅಲ್ಲಿ ಸೈನ್ಸ್ ಅಲ್ಲ? Science stream, sir. ಓಕೆ, ನನ್ಗೆ ಗೊತ್ತಿರಲಿಲ್ಲ ಅದು. ಈಗ ನೀವು ಹೇಳ್ತಾ ಇದ್ದೀರಾ ಗೊತ್ತಾಯ್ತು. ನಾನು ಟ್ರೈನಿಂಗ್ ಕೊಡುವಾಗ ಐ ಡಿಡ್ಂಟ್ ನೋ ದಟ್ ಶಿ ಇಸ್ a 9th rank student. But yes, brilliant. Thank you, sir. How did you feel when she cracked it in 21 seconds, 25 words? Sir, amazing. But what technique you have used, I don't know. But really, she's cracked. Thank you, sir. ಯಾವ ಟೆಕ್ನಿಕ್ ಯೂಸ್ ಮಾಡಿದೀರಾ ಗೊತ್ತಿಲ್ಲ ಅಂದ್ರೆ ಅವರಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ, ಸರ್ ನಮಗೂ ಹೇಳ್ಕೊಡ್ತೀರಾ ಅಂತ. ಹೌದು. Technique is next. The first thing is the confidence. Yes, sir. Now, when this girl was selected, she came on the dais, she took the microphone. Yes. No hesitation, Okay. no sankocha, no nervousness. She sat in the chair as if I've been teaching her for last 1 year. Or professor or lecturer irtaralla atara. But she volunteered. ನಾನು 12 ಜನ ಕರ್ಕೊಂಡು ಹೋಗ್ತಾ ಇದ್ದೆ ಆಚೆ. ಈ ಹುಡುಗಿ ಬಂದು ಸರ್ ನಾನು ಬರ್ಬೋದಾ ಅಂತ. ಬಾಮ ಅಂದೆ. And she learned. I never knew that she was the 9th rank in the state. Yes, sir. But brilliant. Divya, I want to ask Divya now. You're a state rank holder, that's a different story. Yes. But now you have performed in front of all of us. Was this technique easy? Yes, sir, it was. ಈ ಟೆಕ್ನಿಕ್ ಈಸಿನಾ? Yes, sir. ನಿನಗೆ ಈಸಿನಾ ಅಥವಾ ಎಲ್ಲರಿಗೂ ಈಸಿನಾ? It will be easy for everyone. Because you are a 9th rank holder. ನಿನಗೆಲ್ಲ ಈಸಿನೇ ಈಗ. ಆದ್ರೆ ಒಂದು ಆವರೇಜ್ ಸ್ಟೂಡೆಂಟ್ ತಗೊಳ್ಳೋಣ. was scored about say 50-60%. ಆ ಹುಡುಗನು ಅಥವಾ ಆ ಹುಡುಗಿನೂ ಈ ಟೆಕ್ನಿಕ್ ಕಲಿಬಹುದಾ? Yes, sir, ಕಲಿಬಹುದು. ಓಕೆ, ಸೆಕೆಂಡ್ ಪ್ರಶ್ನೆ. ಈ ಟೆಕ್ನಿಕ್ ನಿನ್ಗೆ ಬರೀ ಒಂದು ಡೆಮೋ ಮಾಡಕ್ಕೆ, ಒಂದು ಪಬ್ಲಿಕ್ ಅಲ್ಲಿ ಒಂದು ಸ್ಟಂಟ್ ತೋರ್ಸಕ್ಕೆ, ಅಥವಾ ನಿಜವಾಗ್ಲೂ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಯೂಸ್ ಆಗತ್ತಾ? ಆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಇನ್ನ ಸಿಗತ್ತಾ? Use ಆಗುತ್ತೆ sir, and you can score good marks also from this technique. So this is a very powerful technique. ಯಾರು ಬೇಕಾದ್ರೂ ಕಲಿಬಹುದು. ಹೈಸ್ಕೂಲ್ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್, ಡಿಗ್ರಿ ಸ್ಟೂಡೆಂಟ್ಸ್ ಯಾರು ಬೇಕಾದ್ರೂ ಕಲಿಬಹುದು. But the practical work is very important. Anybody can learn and anybody can perform. ಯಾರೋ 30 ಸೆಕೆಂಡ್ ಅಲ್ಲಿ ಮಾಡಿದ್ರು, ಯಾರೋ 21 ಸೆಕೆಂಡ್ ಅಲ್ಲಿ ಮಾಡಿದ್ರು, ಯಾರೋ 40 ತಗೊಂಡು ಮಾಡಬಹುದು, ಎಲ್ಲರೂ ಮಾಡ್ತಾರೆ. ಸ್ಟೂಡೆಂಟ್ಸ್ ಅಲ್ಲಿ ಕೆಪಾಸಿಟಿ ಇರುತ್ತೆ. ನನ್ನ ಮೇಲೆ, ಟೀಚರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಆ ರೀತಿ ಸ್ಟೂಡೆಂಟ್ ಕಲಿಯೋದು. ನನ್ನ ಹತ್ರ ಕೊರತೆ ಇಟ್ಕೊಂಡು ನಾನು ಸ್ಟೂಡೆಂಟ್ ಮೇಲೆ ಹಾಕ್ಬಾರ್ದು ಭಾರ. ಇವನು ವೀಕ್ ಇದ್ದಾನೆ, ಇವನ್ ಜಾಣ ಇಲ್ಲ, ಇವನ್ ಪೆದ್ದ, ಇವನ್ಗೆ ಹಾರ್ಲಿಕ್ಸ್ ಕುಡಿ, ಬೋನ್ವಿಟಾ ಕುಡಿ, ಸರಿನಾ, ಎಕ್ಸೆಟ್ರಾ ಎಕ್ಸೆಟ್ರಾ. ನೀವು ಅದೇ ಟೆನ್ಷನ್ ತಗೊಂಡ್ಬಿಟ್ಟು ಮನೆಗೆ ಹೋದ ಅದೇ ಹೇಳಿ, ಇವನ್ ಪೆದ್ದ ಕಣೆ, ಟೀಚರ್ ಅದೇ ಹೇಳಿದ್ರು, ಇವನ್ ಊಟ ಹಾಕ್ಬೇಡ, ಇವನ್ಗೆ ಬದಿ, ಇವನ್ ಟಿವಿ ನೋಡ್ಬೇಡ, ಆಟ ಆಡ್ಬೇಡ. ಇದೇ ತಾನೇ ನೀವೆಲ್ಲ ಮಾಡೋದು.
ನಾನು ಅಂತ ಕೆಲಸ ಯಾರಿಗೂ ಏನು ಮಾಡಿಲ್ವಲ್ಲ. Why are we punishing the student community when they can learn so easy and fast? Okay. So I think I had a wonderful time here. Students ಎಲ್ಲ ಮೇಲ್ ಬನ್ನಿ, ಈಗ ಎಲ್ಲರಿಗೂ ಅವಕಾಶ ಸಿಗಲ್ಲ, ಬಟ್ ಪಬ್ಲಿಕ್ ಟಿವಿ ಅವರು ನಿಮ್ಗೆಲ್ಲರಿಗೂ ಒಂದು ಸ್ಪೆಷಲ್ ಗಿಫ್ಟ್ ಆರ್ಗನೈಸ್ ಮಾಡಿದ್ದಾರೆ. ಕೆಲವು ಗಿಫ್ಟು ಮಾಹಿಂದ ಬರ್ತಾ ಇದೆ, ಕೆಲವು ಗಿಫ್ಟು ಬೇರೆ ಕಂಪ್ನಿಯಿಂದ ಬರ್ತಾ ಇದೆ. ಈಗ ನಾನು ನಿಮ್ಗೆಲ್ಲರಿಗೂ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನೀವು ಜೋರಾಗಿ ಒಂದ್ಸರಿ ಚಪ್ಪಾಳೆ ತಟ್ಬಿಟ್ರೆ ಇವರಿಗೆ ಅಮೂಲ್ಯವಾದ ಒಂದು ಬಹುಮಾನ. ಯಾವತ್ತೇ ಇರಲಿ ನೆನಪಿಟ್ಕೊಳ್ಳಿ, ನಿಮ್ಮ ಮಗುವಿನ ರೈಟಿಂಗ್ ಪ್ರಾಬ್ಲಮ್ ಇದ್ರೆ, ಮೆಮರಿ ಪ್ರಾಬ್ಲಮ್ ಇದ್ರೆ, ಬಿಹೇವಿಯರ್ ಪ್ರಾಬ್ಲಮ್ ಇದ್ರೆ, ಫಸ್ಟ್ ಥಿಂಗ್ ಮಾಡೋದು ಏನಂದ್ರೆ ಮಗುವಿಗೆ ವಿಶ್ವಾಸ ಕೊಡಿ. ಬೆಳೀತಾ 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 ಸಾಕಷ್ಟು ಪ್ರಾಬ್ಲಮ್ ಕ್ಲಿಯರ್ ಆಗ್ಬಿಡುತ್ತೆ. ಅಂಥದ್ರಲ್ಲಿ ಏನಾದ್ರೂ ಅದಾಗದೆ ಹೋದ್ರೆ ನಾವಿದೀವಿ. ನನ್ನ ಜೀವನ 25 ವರ್ಷದಿಂದ ಈ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ಟಿವಿನಲ್ಲಿ ಬರ್ತೀನಿ, ರೇಡಿಯೋಲ್ಲಿ ಬರ್ತೀನಿ, ಆಲ್ ಇಂಡಿಯಾ ರೇಡಿಯೋಲ್ಲಿ ಬರ್ತೀನಿ, ವೀಟ್ ಬರ್ತೀನಿ. ನನ್ನ ಒಂದೇ ಉದ್ದೇಶ, ಈ ಸಂತೋಷ, ಈ ಕಾನ್ಫಿಡೆನ್ಸು, ಈ ಪರ್ಫಾರ್ಮೆನ್ಸು ಎಲ್ಲ ಸ್ಟೂಡೆಂಟ್ಸ್ ಕಲಿಬೇಕು. ತುಂಬಾ ಕಾನ್ಫಿಡೆಂಟ್ ಆಗಿ ಜೀವನದಲ್ಲಿ ಮುಂದೆ ಹೋಗ್ಬೇಕು. ಅವರ ಜೀವನದ ನಿರ್ಧಾರಗಳು ಅವ್ರು ಮಾಡಬೇಕು. ಅದಕ್ಕೆ ಶಕ್ತಿ ತುಂಬಾ ಕೆಲಸ ನಾವು ಮಾಡಬೇಕು. ಅಷ್ಟೇ ಮಾಡಬೇಕಾಗಿರೋದು. ಇಲ್ಲಿ ಬಂದಿರೋ ಎಲ್ಲ ಪೇರೆಂಟ್ಸ್ಗೆ ನೀವೆಲ್ಲ ಸೇರಿ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ. ಅವರು ಇಲ್ಲಿ ನಿಮ್ಗೆ ಕರ್ಕೊಂಡ್ಬಂದ್ರು, ಸರಿನಾ? ಅದಕ್ಕೆ ನಿಮ್ಗೆ ಇದೆಲ್ಲ ಅವಕಾಶ ಸಿಕ್ತು. ಎರಡನೇದಾಗಿ ನಮ್ಮ ಪಬ್ಲಿಕ್ ಟಿವಿ ಅವರು ಆರ್ಗನೈಸ್ ಮಾಡಿದ್ದಾರೆ ಈ ಕಾರ್ಯಕ್ರಮ. ನನ್ಗೆ ಇನ್ವಿಟೇಷನ್ ಕೊಟ್ರು, ನಿಮ್ಗೆ ಇನ್ವಿಟೇಷನ್ ಕೊಟ್ರು. ಅದಕ್ಕೆ ತಾನೇ ನಾವೆಲ್ಲ ಬೇರೆ ಸೇರಿದ್ದೀವಿ. ನಮ್ಮ ಹರೀಶ್ ಅವರಿದ್ದಾರೆ, ಜೋರಾಗಿ ಚಪ್ಪಾಳೆ ತಟ್ಟಿ. ಪಬ್ಲಿಕ್ ಟಿವಿ ಅವರ ಹೆಡ್ COO ಅವರು ಹರೀಶ್ ಅವರು ನನಗೆ ಸಾಕಷ್ಟು ವರ್ಷದಿಂದ ಪರಿಚಯ. ಅವ್ರು ಬರೀ ಒಂದು ಫೋನ್ ಮಾಡ್ಬಿಟ್ಟು ರಫಿ ಅವರೇ ಅಂತ ಹೇಳಿದ್ರೆ ಸಾಕು, ನಾನು ರೆಡಿ. ಯಾಕಂದ್ರೆ ಇಷ್ಟು ಜನಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಇಷ್ಟು ಜನ ಪುಣ್ಯ ಕಟ್ಕೊಂಡು ಹೋಗ್ತಾರೆ ಅವರು. ಅವ್ರ ಚಾನಲ್ಗೆ, ಅವ್ರಿಗೆ, ಅವ್ರ ತಂಡಕ್ಕೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಫಾರ್ ದರ್ ವಂಡರ್ಫುಲ್ ವರ್ಕ್. ಸರ್ ಹರೀಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಈಗ ಗಿಫ್ಟ್ಗೋಸ್ಕರ 15 ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ನಿಮ್ ಕಡೆಯಿಂದ ಡಾಕ್ಟರ್ ಬಸವರಾಜು ಮತ್ತೆ ಅವರ ತಂಡ, ಅವರ ಫ್ಯಾಮಿಲಿ ಜೊತೆ ಬಂದಿದೆ ಅನ್ಸುತ್ತೆ ಸರ್. ದಯವಿಟ್ಟು ತಾವು ಮತ್ತೆ ತಮ್ಮ ಟೀಮ್, ನಮ್ಮ ಫ್ಯಾಮಿಲಿ ವೇದಿಕೆಯಲ್ಲಿ ಬಂದು ನಿಮ್ ಕೈಯಿಂದಾನೇ ಆ ಗಿಫ್ಟ್ ಮಕ್ಳಿಗೆ ಸೇರ್ಲಿ ಅಂತ. ಮತ್ತೆ ರೇಣುಕಾ ಅವರು, ಅಡ್ಮಿನ್ ಇನ್ಚಾರ್ಜ್, ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್, ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿರೋ ಎಲ್ಲ 15 ಜನ ಸ್ಟೂಡೆಂಟ್ಸ್ಗೆ ಮಾಹೆ ಕಡೆಯಿಂದ ಮತ್ತೆ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಇಂದ ಎಲ್ಲರಿಗೂ ಒಂದು ಗಿಫ್ಟ್ ಈಗ ಸಿಗ್ತಾ ಇದೆ. ರೇಣುಕಾ ಅವರೇ, ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು. ತಾವು ನಿಮ್ ಕೈಯಿಂದ ಮಿಕ್ಕಿದ ಸ್ಟೂಡೆಂಟ್ಸ್ ಅನ್ನ ನೀವು ಈ ಗಿಫ್ಟ್ ಅನ್ನ ಕೊಡಬೇಕು. ಜೋರಾಗಿ ಚಪ್ಪಾಳೆ ಮೈ ಡಿಯರ್ ಪಬ್ಲಿಕ್ ಟಿವಿ ವ್ಯೂವರ್ಸ್ ಅಂಡ್ ಪಾರ್ಟಿಸಿಪೆಂಟ್ಸ್. ಈ ಮಕ್ಕಳಿಗೆ ಇವತ್ತು ದೇ ಆರ್ ದ ಚಾಂಪಿಯನ್ಸ್. ದೇ ಡಿಡ್ ಎನ್ ಎಕ್ಸಲೆಂಟ್ ಜಾಬ್. ರೇಣುಕಾ ಅವರು ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಇಂದ ಈ ಗಿಫ್ಟ್ ಅನ್ನ ನಿಮಗೆಲ್ಲ ಇವತ್ತು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಗ್ರೇಷಿಯಸ್ ಗಿಫ್ಟ್ಸ್. ಥ್ಯಾಂಕ್ ಯು. ನನ್ನ ಜೊತೆ ನನ್ನ ತಂಡ ಬಂದಿದೆ. ನಾನು ಅವ್ರಿಗೆ ವೇದಿಕೆ ಮೇಲೆ ಬರೋಕ್ಕೆ ಇಷ್ಟಪಡ್ತೇನೆ, ಕರೆಯಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ರಿಯಾಜ್ ಅವರು, ಕಿಜರ್ ಅವರು, ರಾಜ್ಕುಮಾರ್ ಅವರು, ಲಿಂಗರಾಜ್ ಅವರು, ಮತ್ತೆ ಆಮೇಲೆ ದಾದಾಪೀರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರೆಲ್ಲ ನನ್ನ ತಂಡ, ನನ್ನ ಟೀಮು, ನನ್ನ ಸ್ನೇಹಿತರು, ನನ್ನ ಶಾಲೆ, ನನ್ನ ಇನ್ಸ್ಟಿಟ್ಯೂಟ್ ಮೆಂಬರ್ಸ್. ಜೋರಾಗಿ ಚಪ್ಪಾಳೆ ನಮ್ಮ ಕಿಜರ್ ಅವ್ರಿಗೆ, ಲಿಂಗರಾಜ್ ಅವ್ರಿಗೆ, ದಾದಾಪೀರ್ ಅವ್ರಿಗೆ. ಇಲ್ಲಿ ಮತ್ತೆ ರಾಜ್ಕುಮಾರ್ ಅವರು ಬರ್ಬೇಕಿಲ್ಲಿ. ಓಕೆ, ಬನ್ನಿ, ಸ್ವಲ್ಪ ಜಾಗ ಓಕೆ, ಗುಡ್. ಈಗ ನನ್ನ ಮಗ ಮೊಹಮ್ಮದ್ ಅನಸ್ ಬೇಕಿದ್ದಾನೆ, ಅವನಿಗೂ ಇಲ್ಲಿ ವೇದಿಕೆ ಮೇಲೆ ಕರ್ಸ್ಕೊಳ್ಳೋಣ. ಮೊಹಮ್ಮದ್ ಅನಸ್ ಬೇಕ್, ಬನ್ನಿ. ಇದು ನನ್ನ ಮಗ ಈಗ ಸೆಕೆಂಡ್ ಇಯರ್ PC ಹೋಗ್ತಾ ಇದ್ದೇನೆ. ನಾನು 20 ವರ್ಡ್ಸ್ ಏನ್ ಮಾಡಿ ತೋರಿಸ್ನೋ ಈ ಹುಡುಗ 100 ವರ್ಡ್ಸ್ ಮಾಡ್ತೇನೆ. ಅಷ್ಟು ಕೆಪಾಸಿಟಿ ಇದೆ ಅವನಿಗೆ. ನಾನು ಬರೀ 20 ಮಾಡಿ ನೋಡ್ತೇನೆ ನೋಡಿದೆ. ಅಷ್ಟಕ್ಕೆ ನೀವು ಓ ಅಂತ ಹೇಳ್ತಾರಲ್ಲ, ಮೊಹಮ್ಮದ್ ಅನಸ್ ಬೇಗು 100 ವರ್ಡ್ಸ್ ಮಾಡ್ತಾನೆ ಅವನು. ಅಷ್ಟು ಟ್ರೈನಿಂಗ್ ಇದೆ ಅವನಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೊಹಮ್ಮದ್ ಅನಸ್ ಬೇಗ್ ಫಾರ್ ಜಾಯ್ನಿಂಗ್ ಅಸ್. ಇವರಿಗೆಲ್ಲ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಬಿಡ್ತೀರಾ ಫಾರ್ ದರ್ ವಂಡರ್ಫುಲ್ ವರ್ಕ್.